ಸೊ ನಿಮ್ಮ ವಿನ್ಸ್ ನ ಶೇರ್ ಮಾಡಿ ಅಂತ ಹೇಳ್ತಾ ಇರ್ಲಿಲ್ಲ, ಬರೀರಿ ಅಂತ ಹೇಳ್ತಾ ಇದ್ದೆ. ಓಕೆ, ಎಲ್ಲ ಬರಿತಾ ಇದ್ರು. ಸೊ ದೇವರ್ ಅಂದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇತ್ತು ಎಲ್ಲ. ಓಕೆ, ಬಟ್ ಮೊನ್ನೆ ನಾನು ನಿಮ್ಗೆ ಮಾಡಿಸಿದಾಗ ನನ್ಗೇನ್ ಅನ್ನಿಸ್ತು, ನೀವು ಒಬ್ರಿಂದ ಒಬ್ರು ಕಲಿತಾ ಇದ್ದೀರಾ, ಒಬ್ಬರ ವಿನ್ಸ್ ಇಂದ ಇನ್ನೊಬ್ರು ಖುಷಿ ಪಡ್ತಾ ಇದ್ದೀರಾ, ಒಬ್ರು ಶೇರ್ ಮಾಡ್ಬೇಕಾದ್ರೆ ಇನ್ನೊಬ್ರು ಕನೆಕ್ಟ್ ಆಗ್ತಾ ಇದ್ದೀರಾ. ಸೊ ಅದನ್ನೆಲ್ಲ ನಾನು ಫೀಲ್ ಮಾಡಿದೆ. ಅದಕ್ಕೆ ಅವ್ರಿಗೂ ಕೂಡ, ಪ್ಲಾನಿಂಗ್ ಬ್ಯಾಚ್ ಅವ್ರಿಗೂ ಕೂಡ ಇದು ಟಾಸ್ಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿಸ್ದೆ. ಸೊ ದೇ ಕೀಪ್ ಆನ್ ಶೇರಿಂಗ್, ಅಂದ್ರೆ ತುಂಬಾ ಶೇರ್ ಮಾಡ್ತಾ ಹೋದ್ರು. ಅವ್ರು ಹೇಳಿದ್ರು, ಅಂದ್ರೆ ನನ್ನ ಸೆಷನ್ ಲಾಸ್ಟ್ ಟೈಮ್ 1 hour ಗಿಂತ ಜಾಸ್ತಿ ಹೋಗಿತ್ತಲ್ವಾ ಮ್ಯಾಮ್, ಅವ್ರಿಗಾದ್ರೆ ಜಾಸ್ತಿ ಮಾಡಿದ್ರಿ, ನಮ್ಗೆ ಯಾಕೆ ಒಂದ್ ½ an hour ಅಷ್ಟೇ ಮಾಡ್ಸಿದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದೇ ಎಂಜಾಯ್ಡ್. ಒಂದ್ ನಿಮಿಷ. ಓಕೆ. ಹ್ಮ್. ಅದೇ ಲಾಸ್ಟ್ ಟೈಮ್ ಮಾಡಿದ ಟಾಸ್ಕ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಅಲ್ವಾ? ಸೊ ಆಫ್ಟರ್ ದ ಟಾಸ್ಕ್ ಆಯ್ತಾ, ಅಂದ್ರೆ ಆ ಗ್ರೂಪ್ ಅಲ್ಲಿ, ಅಂದ್ರೆ ನಮ್ಮ ಸೆಷನ್ ಅಲ್ಲಿ ನೀವು ಶೇರ್ ಮಾಡಿ ಅದಾದ್ಮೇಲೆ ಹೌ ಯು ಫೆಲ್ಟ್, ಅಂದ್ರೆ ನಾವ್ ಏನೇ ಟಾಸ್ಕ್ ಮಾಡಿದ್ರು ಅಥವಾ ಕ್ಲಾಸಲ್ಲಿ ಏನೇ ಮಾಡಿದ್ರು ಜಸ್ಟ್ ಒಂದ್ 2 minutes ಕುತ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಅದರಿಂದ ಏನ್ ಚೇಂಜಸ್ ಆಗ್ತಾ ಇದೆ. ಯಾಕಂದ್ರೆ ಯಾವಾಗ ನಾವು ಚೇಂಜಸ್ ನ ರೆಕಗ್ನೈಸ್ ಮಾಡ್ತೀವೋ, ಆಯ್ತಾ, ಸೊ ಎಷ್ಟು ಆ, ಬೇಗ ನಾವು ರೆಕಗ್ನೈಸ್ ಮಾಡ್ತೀವೋ ಅಷ್ಟು ನಮ್ಗೆ ಅದು ಆ ಎಫೆಕ್ಟ್ ಉಳಿತಾ ಹೋಗುತ್ತೆ. ಆಯ್ತಾ? ಸೊ ಅದಕ್ಕೆ ಓಕೆ, ಜಸ್ಟ್ ಶೇರ್ ಮಾಡಿ ಹೇಗ್ ಅನ್ನಿಸ್ತು ನಿಮ್ಗೆ ಆಫ್ಟರ್ ದಟ್, ನಿಮ್ಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಯ್ತಾ ಅಥವಾ ಹೆಂಗ್ ಅನ್ನಿಸ್ತು ಅಂತ ಶೇರ್ ಮಾಡಿ ನಂಗೆ. ಓಕೆ, ನಾನು ಇವಾಗ ಅದೇ ಯೋಚನೆ ಮಾಡ್ತಾ ಇದ್ದೆ. ಶ್ರುತಿ ಅವ್ರು ಕೇಳ್ತಾ ಇದ್ದಾರೆ ಸ್ನೇಹ ಹೇಗಿದ್ದಾರೆ, ಡೆಲಿವರಿ ಆಯ್ತಾ ಅಂತ ಹೇಳಿ. ಸೊ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನಾನು ಒಂದು 4-5 days ಯಾರಿಗೂ ಫಾಲೋ ಅಪ್ ಮಾಡಿಲ್ಲ. ಸೊ ಅವರು ಕೂಡ ಮೆಸೇಜ್ ಹಾಕಿಲ್ಲ. ನೋಡೋಣ, ಇವತ್ತು ಕೇಳ್ತೀನಿ ಡೆಲಿವರಿ ಆಯ್ತಾ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಬ್ರು ನಮ್ಮ ಕ್ಲಾಸಲ್ಲಿ, ಆಕ್ಚುಲಿ ಅವರು ಲೈವ್ ಆಗಿ ಬರ್ತಾ ಇರ್ಲಿಲ್ಲ, ರೆಕಾರ್ಡಿಂಗ್ಸ್ ನ ನೋಡ್ತಾ ಇದ್ರು. ಬಟ್ ಶಿ ಇಸ್ ಮೈ ಟೀಮ್ ಮೆಂಬರ್ ಓನ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಓಕೆ, ಅಂದ್ರೆ ನೀವೆಲ್ಲರೂ ಅವ್ರ ಜೊತೆ ಮಾತಾಡಿದ್ದೀರಾ. ಓಕೆ, ಗೆಸ್ ಮಾಡ್ತೀರಾ ಯಾರಿರ್ಬೋದು? ನನ್ನ ಟೀಮ್ ಮೆಂಬರ್, ಅವರ ಹೆಸರು ಸ್ವಾತಿಲೇಖ ಅಂತ ಹೇಳ್ಬಿಟ್ಟು. ಅವ್ರಿಗೂ ಕೂಡ ಡೆಲಿವರಿ ಆಯ್ತು. ಸೊ ನಿಮ್ಗೆಲ್ಲರಿಗೂ ಫಾಲೋ ಅಪ್ ಮಾಡ್ತಾ ಇದ್ರು. ಸೊ ಸೆಷನ್ ಹೇಗಿದೆ ಅದೆಲ್ಲ ಕೇಳ್ತಾ ಇದ್ರು ಅಲ್ವಾ? ಮೇ ಬಿ ಕೆಲವೊಬ್ರಿಗೆ ಹೆಲ್ಪ್ ಮಾಡಿರ್ಬೇಕು ಅವರು, ಝೂಮ್ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡೋಕೆ ಅಥವಾ ವೆಬಿನಾರ್ ಅಟೆಂಡ್ ಮಾಡೋಕೆ ಅಥವಾ ಆಫ್ಟರ್ ವೆಬಿನಾರ್ ನಿಮ್ಗೆ ಫಾಲೋ ಅಪ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡ್ತಾ ಇದ್ರು ಅಲ್ವಾ? ಸೊ ಯಾರಿಗೆಲ್ಲ ಕಾಲ್ ಬಂದಿತ್ತು ಅವ್ರ ಕಡೆಯಿಂದ? ಆಕ್ಚುಲಿ ನಂಗೆ ಬಂದಿತ್ತು ಮ್ಯಾಮ್. ಹಾ, ಪೂರ್ತಿ ಫುಲ್ ಟರ್ಮ್ ತನಕನೂ ಅವರು ನನ್ನ ಜೊತೆ ಇದ್ರು. ಅಂಡ್ ಈವನ್ ಹಾಸ್ಪಿಟಲ್ ಅಲ್ಲಿ ಇದ್ದ, ಡೆಲಿವರಿ ಆಗಿದೆ ಮ್ಯಾಮ್, ಯಾಕಾದ್ರೂ ಕಾಲ್ ಮಾಡ್ಬೇಕಾದ್ರೆ ನಂಗೆ ಲಿಸ್ಟ್ ಕಳ್ಸಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಡೇಗೆ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದ್ರು. ಇಲ್ಲ ಜಾಸ್ತಿ ಏನು ರಿಸ್ಕ್ ತಗೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ರೆಸ್ಟ್ ಮಾಡಿ ಅಂತ ಹೇಳಿದೀನಿ. ಶಿ ಡೆಲಿವರ್ಡ್ ಅ ಬೇಬಿ ಒಂದು 5 days ಆಯ್ತು. ಆ, ತುಂಬಾ ಹೆಲ್ದಿ ಬೇಬಿ, ನಾರ್ಮಲ್ ಡೆಲಿವರಿ. ಅಂಡ್ ಕೆಲವೊಂದು ಸಜೆಷನ್ಸ್ ಕೂಡ ನಾನು ಕೊಟ್ಟಿದ್ದೆ. ಅಂಡ್ ಶಿ ವಾಸ್ ಗೋಯಿಂಗ್ ಥ್ರೂ ದ ರೆಕಾರ್ಡಿಂಗ್ಸ್, ಜಾಸ್ತಿ ರೆಕಾರ್ಡಿಂಗ್ಸ್ ಕೇಳ್ತಾ ಇದ್ರು. ಅವರು ಲೈವ್ ಆಗಿ ಅಟೆಂಡ್ ಮಾಡೋಕ್ ಆಗ್ತಾ ಇರ್ಲಿಲ್ಲ. ದೆನ್ ಅದು ಒಂದು ಖುಷಿ ವಿಷಯ. ಅವ್ರಿಗೆ ಬೇಬಿ ಗರ್ಲ್ ತುಂಬಾ ಚೆನ್ನಾಗಿದೆ, ಮಗು ಆರೋಗ್ಯವಾಗಿದೆ ಅಂತ ಹೇಳಿದ್ರು. ಸೊ ಸ್ನೇಹ ಅವ್ರ ದಿನ ಅಪ್ಡೇಟ್ ಬಂದಿಲ್ಲ. ನೋಡೋಣ, ನಾನು ಫಾಲೋ ಅಪ್ ಮಾಡ್ತೀನಿ. ಇವಾಗ ಕ್ಲಾಸಿಕ್ ಹೋದ ತಕ್ಷಣನೇ ನಂಗೆ ಸ್ನೇಹನೇ ನೆನಪಾದ್ರು. ಶ್ರುತಿ ಅವರು ಅದೇ ಕೇಳಿದ್ರು. ಓಕೆ, ಸೊ ನಾನು ಅವ್ರಿಗೆ ಕೂಡ ಫಾಲೋ ಅಪ್ ಮಾಡ್ತೀನಿ. ನೋಡೋಣ ಆಫ್ಟರ್ ದ ಕ್ಲಾಸ್, ಆಯ್ತಾ? ಸೊ ಚೆನ್ನಾಗ್ ಅನ್ಸುತ್ತೆ, ಅಂದ್ರೆ ಒಂದೊಂದೇ ಮಕ್ಕಳು ಬರ್ತಾ ಬರ್ತಾ ನಮ್ ಕಮ್ಯುನಿಟಿ ದೊಡ್ಡದಾಗ್ತಾ ಹೋಗುತ್ತಲ್ವಾ? ಸೊ ಒಬ್ಬೊಬ್ಬರ ಡೆಲಿವರಿ ಆದಾಗ್ಲೂ ಅದೊಂಥರ ಇಟ್ಸ್ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿ. ಅವ್ರಿಗೂ ಕೂಡ ನನ್ಗೂ ಕೂಡ. ಆ, ಪ್ರತಿ ಸರಿ ಅವ್ರನ್ನ ಹುಡುಕ್ತಾ ಇರ್ತೀನಿ ನನ್ನ ಲಿಸ್ಟ್ ಅಲ್ಲಿ. ಸ್ನೇಹ ಬಂದಿದಾರಾ ಅಥವಾ ಬೇರೆ ಯಾರಾದ್ರೂ, ನೀವು ಎಲ್ಲರೂ ಅಷ್ಟೇ. ಸೊ ಯು ಆಲ್ ಆರ್ ಕನೆಕ್ಟೆಡ್ ಟು ಮೀ ಅಲ್ವಾ? ಯಾರಾದ್ರೂ ಬಂದಿಲ್ಲ ಅಂದ್ರೆ ನಂಗೆ ಗೊತ್ತಾಗುತ್ತೆ. ಮೇ ಬಿ ನಾನು ಫಾಲೋ ಅಪ್ ಮಾಡದೇ ಇರಬಹುದು, ಬಟ್ ನಂಗೆ ಖಂಡಿತ ಗೊತ್ತಾಗುತ್ತೆ ಇವತ್ತು ಇವ್ರು ಬಂದಿಲ್ಲ, ಇವತ್ತು ಇವ್ರು ಬಂದಿದ್ದಾರೆ ಅಲ್ವಾ? ಸೊ ನಾನು ಹುಡುಕ್ತಾ ಇರ್ತೀನಿ. ಅದ್ರಲ್ಲೂ ಕೆಲವೊಬ್ರು ಆ ತುಂಬಾ ಮನ್ಸಿಗೆ ಹತ್ರ ಇರೋ ಸ್ಟೂಡೆಂಟ್ಸ್ ಕೂಡ ಇದ್ದೀರಾ. ಸೊ ನಾನು ಹಂಗೆ ಹೇಳಲ್ಲ, ಡಿಫ್ರೆನ್ಶಿಯೇಟ್ ಮಾಡ್ದಾಗ ಆಗುತ್ತೆ, ಬಟ್ ಯಾವಾಗ್ಲೂ ಕಣ್ಣು ಅಲ್ಲಿಗೆ ಹೋಗ್ತಾ ಇರುತ್ತೆ. ಯಾಕಂದ್ರೆ
ಇಟ್ ಈಸ್ ಆಲ್ ಅಬೌಟ್ ದ ಎನರ್ಜಿ ಶೇರಿಂಗ್ ಅಲ್ವಾ? ಸೊ ನೀವೆಷ್ಟು ಆಕ್ಟಿವ್ ಆಗಿರ್ತೀರೋ ನನ್ಗಷ್ಟು ಆಮ್, ನಾನು ಕೂಡ ಆಕ್ಟಿವ್ ಆಗಿರ್ತೀನಿ, ನಾನು ಕೂಡ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ, ನಿಮ್ಮನ್ನ ಹುಡುಕ್ತಾ ಇರ್ತೀನಿ. ಅಲ್ವಾ? ಅದೇನೋ ಗುರು ಶಿಷ್ಯರ ಸಂಬಂಧ ಹಂಗೆ ಅನ್ಸುತ್ತೆ ಮೇ ಬಿ. ಸೊ ಇದ್ರಲ್ಲೂ ಅಷ್ಟೇ, ಎಷ್ಟು ಜನ ನೀವು ಟಾಸ್ಕ್ ಮಾಡ್ತೀರಾ, ಅದಾದ್ಮೇಲೆ ರಿಪ್ಲೈ ಮಾಡ್ತೀರಾ, ಅದಾದ್ಮೇಲೆ ಹೇಗ್ ಅನ್ನಿಸ್ತು ಅಂತ ಹೇಳ್ತೀರಾ. ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ಸ್ ಟು ಮೀ. ಆಯ್ತಾ? ಮತ್ತೆ ಇದನ್ನು ನೀವು ಕೂಡ ಯೋಚನೆ ಮಾಡ್ಬೇಕು. ನಾನು ಈ ಟಾಸ್ಕ್ ಮಾಡ್ದೆ ಇವತ್ತು, ನನಗೆ ಏನ್ ಸಿಕ್ತು, ನನ್ಗೆ ಏನ್ ಚೇಂಜಸ್ ಕಾಣಿಸ್ತಾ ಇದೆ. ಸೊ ನೀವ್ ಯಾವಾಗ ಅದನ್ನ ಅನುಭವ ಮಾಡ್ತೀರಾ, ಮತ್ತೆ ಇನ್ನ ಅದನ್ನ ಶೇರ್ ಮಾಡಿ ನೋಡಿ. ಆಯ್ತಾ? ಸೊ ಯಾರೋ ನಿಮ್ ಮನೆಯವ್ರ ಹತ್ರನೋ, ಬೇರೆ ಯಾರ ಹತ್ರನೋ, ನಿಮ್ ಫ್ರೆಂಡ್ಸ್ ಹತ್ರನೋ, ಅಥವಾ ಯಾರು ಇಲ್ಲ ಅಂತಂದ್ರೆ ಈ ಕಮ್ಯುನಿಟಿಲೇ ಇಲ್ಲೇ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ನೋಡಿ. ನಂಗೆ ಇವತ್ತು ಈ ತರ ಅನ್ನಿಸ್ತು, ಒಂದು ಟಾಸ್ಕ್ ಮಾಡಿದಕ್ಕೆ ನನಗೆ ಈ ತರ ಚೇಂಜಸ್ ಕಾಣಿಸ್ತು. ಸೊ ಈ ತರ ನೀವು ಯಾವಾಗ ಶೇರ್ ಮಾಡ್ತಾ ಹೋಗ್ತಿರೋ, ಒಬ್ರು ಜಸ್ಟ್ ಫಾರ್ ಎಕ್ಸಾಂಪಲ್ ಅನ್ವಿತಾ ಶೇರ್ ಮಾಡಿದ್ರು, ಅವ್ರು ತುಂಬಾ ಶೇರ್ ಮಾಡ್ತಾ ಇರ್ತಾರೆ, ಅಂದ್ರೆ ನಂಗೆ ಪರ್ಸನಲ್ ಮೆಸೇಜ್ ಕಳಿಸ್ತಾರೆ ಅವರು. ಗ್ರೂಪ್ ಅಲ್ಲಿ ಡೈರೆಕ್ಟ್ ಹಾಕಲ್ಲ, ಬಟ್ ಶೇರ್ ಮಾಡ್ತಾರೆ. ಸೊ ಯಾವಾಗ ಒಬ್ರು ಶೇರ್ ಮಾಡ್ತಾರೋ ಅವ್ರು ನೋಡಿ, ಹೌದಾ ಅವ್ರಿಗೆ ಚೇಂಜಸ್ ಅನ್ನಿಸ್ತಾ, ಮೇ ಬಿ ನನ್ಗೂ ಏನಾದ್ರೂ ಆಗಿರಬಹುದು, ನನ್ನ ಲೈಫಲ್ಲೂ ಏನೋ ಚೇಂಜ್ ಬಂದಿರ್ಬೋದು, ನಾನು ರೆಕಗ್ನೈಸ್ ಮಾಡಿಲ್ಲ. ಲೆಟ್ ಮಿ ರೆಕಗ್ನೈಸ್. ಅಲ್ವಾ? ಸೊ ನೀವ್ ಯಾವಾಗ ಶೇರ್ ಮಾಡ್ತಾ ಹೋಗ್ತಿರೋ, ಯು ವಿಲ್ ಬಿಕಮ್ ಅನ್ ಇನ್ಸ್ಪಿರೇಷನ್. ಓ ಹೌದಾ, ಮೇ ಬಿ ನಾನು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ, ಇವತ್ ಮಾಡ್ತೀನಿ. ಅಲ್ವಾ? ಸೊ ಇದು ನನಗೆ ಪರ್ಸನಲಿ ಎಷ್ಟು ತುಂಬಾನೇ ನಂಗೆ ಅಡ್ವಾಂಟೇಜ್ ಆಗಿದೆ. ಆಯ್ತಾ? ಇನ್ನೂ ಒಂದು ನಾನು ಆಮ್, ಏನ್ ಶೇರ್ ಮಾಡ್ಬೇಕಂದ್ರೆ, ಎಷ್ಟು ನಾವು ಶೇರ್ ಮಾಡ್ತಾ ಹೋಗ್ತೀವೋ ಅಷ್ಟು ನೆನ್ಪಲ್ಲಿ ಉಳಿತಾ ಹೋಗುತ್ತೆ, ಅಷ್ಟು ಆ ಎಫೆಕ್ಟ್ ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಓಕೆ, ವೆನ್ ಯು ಶೇರ್ ಎನಿಥಿಂಗ್, ಏನಾದ್ರೂ ಶೇರ್ ಮಾಡುವಾಗ ಅದ್ರ ಎಫೆಕ್ಟ್ ನ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಮಲ್ಟಿಪ್ಲೈ ಮಾಡ್ತೇವೆ. ಓಕೆ, ಇದ್ರಲ್ಲಿ ನಾನು ಇನ್ನೂ ಒಂದು ಹೇಳ್ಬೇಕು. ವೆನ್ ಯು ಶೇರ್ ಗುಡ್ ಥಿಂಗ್ಸ್, ವೆನ್ ಯು ಶೇರ್ ಬ್ಯಾಡ್ ಥಿಂಗ್ಸ್. ಆಯ್ತಾ? ಸೊ ಯಾವಾಗ ನೀವು ಒಳ್ಳೇದನ್ನ ಶೇರ್ ಮಾಡ್ತೀರೋ ಅದು ಕೂಡ ಬೆಳೆಯುತ್ತೆ, ಯಾವಾಗ ಕೆಟ್ಟದನ್ನ ಶೇರ್ ಮಾಡ್ತೀರೋ ಅದು ಕೂಡ ಬೆಳೆಯುತ್ತೆ. ಆಯ್ತಾ? ಸೊ ಇಟ್ ಮಲ್ಟಿಪ್ಲೈಸ್. ಅದಕ್ಕೆ ಯಾವಾಗ್ಲೂ ಗುಡ್ ಥಿಂಗ್ಸ್ ನ ಶೇರ್ ಮಾಡ್ತಾ ಹೋಗಿ. ಈಗ ತಾನೇ ನನ್ನ ಲಾಸ್ಟ್ ಬ್ಯಾಚ್ ಅಂದ್ರೆ ಪ್ಲಾನಿಂಗ್ ಬ್ಯಾಚ್ ಅವ್ರಿಗೆ ಕ್ಲಾಸ್ ಮಾಡಿದೆ ಅಲ್ವಾ? ಸೊ ಅದ್ರಲ್ಲಿ ಕೂಡ ಅವ್ರು ಶೇರ್ ಮಾಡ್ತಾ ಇದ್ರು. ಯಾವಾಗ ನಾನು ನನ್ನ ರಿಲೇಶನ್ಶಿಪ್ ಬಗ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಹೋದ್ನು, ಪ್ರತಿದಿನ ನಮ್ಮ ಮನೇಲಿ ಆಗುವಂತಹ ಕೆಟ್ಟದನ್ನ, ಅಥವಾ ಅಲ್ಲಿ ಆಗುವಂತಹ ನೆಗೆಟಿವ್ ಕಾನ್ವರ್ಸೇಷನ್ ಎಲ್ಲದನ್ನ ನಾನು ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾ ಇದ್ದೆ, ನನ್ನ ತಾಯಿ ಹತ್ರ ಅಥವಾ ಬೇರೆ ಯಾರ ಹತ್ರನೂ ಶೇರ್ ಮಾಡ್ತಾ ಇದ್ದೆ. ಅತ್ತೆ ಹೀಗಂದ್ರು, ಅಥವಾ ಬೇರೆ ಯಾರೋ ಮಾವ ಹೀಗಂದ್ರು, ಅವ್ರು ಹಂಗ್ ಮಾಡಿದ್ರು, ನಾನು ಈ ತರ ಟಾಂಟ್ ಕೊಟ್ಟೆ, ನಾನು ಈ ತರ ರಿಪ್ಲೈ ಮಾಡಿದೆ, ಅವ್ರಿಗೆ ಆ ತರ ಪಾಠ ಕಲಿಸ್ದೆ, ಈ ತರದ್ದೆಲ್ಲ ನಾನು ಶೇರ್ ಮಾಡಿದಷ್ಟು ಇನ್ನ ಜಾಸ್ತಿ ಪ್ರಾಬ್ಲಮ್ ದೊಡ್ಡದಾಗ್ತಾ ಹೋಯ್ತು ಮ್ಯಾಮ್. ಆಮೇಲೆ ಬರ್ತಾ ಬರ್ತಾ ಅದನ್ನ ಶೇರ್ ಮಾಡೋದ್ ಕಮ್ಮಿ ಮಾಡ್ತಾ ಮಾಡ್ತಾ ನಿಲ್ಸಿದಾಗ ಅದ್ ತಾನಾಗಿ ಎಲ್ಲ ರಿಲೇಶನ್ಶಿಪ್ ಸರಿ ಹೋಗಿದೆ ಅಂತ ಶೇರ್ ಮಾಡಿದ್ರು. ಅಲ್ವಾ? ಸೊ ಈ ತರ ನಮಗೂ ಎಷ್ಟೋ ಸರಿ ಆಗಿರುತ್ತೆ ಅಲ್ವಾ? ಶ್ರುತಿ ಅವ್ರೆ. ಸೊ ಎಷ್ಟು ನಾವು ಶೇರ್ ಮಾಡ್ತಾ ಹೋಗ್ತೀವೋ ಅದು ಜಾಸ್ತಿ ಆಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಅದ್ ಯಾವ್ದೇ ಆಗಿರ್ಬೋದು, ಒಳ್ಳೇದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ನೀವು ಒಂದ್ಸರಿ ಕೆಟ್ಟದಾಯ್ತು ಅಂತ ಅನ್ಕೊಳ್ಳಿ, ಜಸ್ಟ್ ಫಾರ್ ಎಕ್ಸಾಂಪಲ್, ಅದನ್ನ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೆಗೆಟಿವ್ಸ್ ನ ಶೇರ್ ಮಾಡೋದನ್ನ ಕಮ್ಮಿ ಮಾಡಿ, ಪಾಸಿಟಿವ್ಸ್ ನ ಶೇರ್ ಮಾಡೋದನ್ನ ಜಾಸ್ತಿ ಮಾಡ್ತಾ ಹೋಗಿ, ಅದರ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ವಾ? ಸೊ ಸೆಲೆಬ್ರೇಷನ್ಸ್ ಎಕ್ಸಾಂಪಲ್. ಅಲ್ವಾ? ಸೊ ಯಾವಾಗ ಸೆಲೆಬ್ರೇಷನ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತೀವೋ ನಮಗೆ ಖುಷಿ ಮಲ್ಟಿಪ್ಲೈ ಆಗುತ್ತೆ ತಾನೆ. ಅಲ್ವಾ? ಸೊ ಒಂದ್ ಮದ್ವೆಗೆ ಆಗ್ಲಿ ಅಥವಾ ನಾಮಕರಣಕ್ಕೆ ಆಗ್ಲಿ, ಏನಕ್ಕೋ ಎಲ್ಲರನ್ನು ಕರಿತೀವಿ. ಯಾಕೆ ಜಾಸ್ತಿ ಜನ ಕರಿಬೇಕು? ಇವಾಗೆಲ್ಲಾ ಟ್ರೆಂಡ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಸೊ ನಾವ್ ತಗೊಂಡಿರೋ ಬಟ್ಟೆ ತೋರ್ಸೋಕೋ ಅಥವಾ ನಮ್ ಮನೆ ತೋರ್ಸೋಕೋ ಶೋಕಿಗೆ ಜಾಸ್ತಿ ಇದೆ ಅದು. ಸೊ ಅದನ್ನ ಬಿಟ್ಟು ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡಿ. ಆಯ್ತಾ? ಸೊ ಯಾವಾಗ್ಲೂ ಹಿಂದಿನ ಕಾಲದ್ದೇ ಹೇಳ್ತೀನಿ ಅಂತ ಅನ್ಕೋಬೇಡಿ, ಬಟ್ ಯಾವಾಗ ಹಿಂದಿನ ಕಾಲದವರು ಅದೇನು ಸೆಲೆಬ್ರೇಷನ್ ಆ ಮೋಡ್ ನ, ಅಂದ್ರೆ ಹೆಚ್ಚು ಜನಕ್ಕೆ ಆ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇರ್ತಾ ಇತ್ತು. ಆಯ್ತಾ? ಸೊ ಇವಾಗಿನ ಬಗ್ಗೆ ಥಿಂಕ್ ಮಾಡೋದ್ ಬೇಡ ಜಾಸ್ತಿ, ಯಾಕಂದ್ರೆ ನಿಜವಾಗ್ಲೂ ಇವಾಗಿನ ಎಷ್ಟೋ ಕಾರ್ಯಕ್ರಮಗಳು ಶೋಕಿಗೆ, ಅಂದ್ರೆ ನಮ್ಮ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋಕೆ ಜಾಸ್ತಿ ನಡೀತಾ ಇದೆ. ಓಕೆ, ಅವ್ರು ಮಾಡಿದ್ರು ಅವ್ರಿಗಿಂತ ಚೆನ್ನಾಗಿ ನಾನ್ ಮಾಡ್ಬೇಕು, ಅವ್ರು ಮಾಡಿದ್ರು ಅವ್ರಿಗಿಂತ ಪರ್ಫೆಕ್ಟ್ ಆಗಿ ನಾನ್ ಮಾಡ್ಬೇಕು. ಸೊ ಈ ತರ ಕಾಂಪಿಟೇಷನ್.
ಬಟ್ ಅದೆಲ್ಲದನ್ನ ಮೀರಿ ಸೆಲೆಬ್ರೇಷನ್ನಿನ ಒಂದು ಮೂಲ ಉದ್ದೇಶ ಏನು? ಸ್ಪ್ರೆಡಿಂಗ್ ಹ್ಯಾಪಿನೆಸ್, ಮಲ್ಟಿಪ್ಲೈಯಿಂಗ್ ಹ್ಯಾಪಿನೆಸ್ ಅಲ್ವಾ? ಸೊ ಅದೇನು ಅವರ ಖುಷಿ ಏನಿದೆಯಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಇನ್ನೊಬ್ರಿಗೂ ಖುಷಿಯನ್ನ ಹಂಚ್ಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು. ಆಯ್ತಾ? ಸೊ ಅದಕ್ಕೆ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ಸೊ ಎಷ್ಟು ಶೇರ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಅದಕ್ಕೆ ಯಾವಾಗ್ಲೂ ಒಳ್ಳೇದನ್ನೇ ಶೇರ್ ಮಾಡ್ತಾ ಹೋಗಿ ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಓಕೆ, ಎಸ್. ಇಫ್ ಎನಿ ಒನ್ ವಾಂಟ್ಸ್ ಟು ಶೇರ್, ಈಗ ನೀವು ಶೇರ್ ಮಾಡಬಹುದು. ಅಂಡ್ ಇನ್ನೂ ಒಂದು ನೋಟಿಫಿಕೇಶನ್ ಏನಂದ್ರೆ ನನ್ನ ಕಡೆಯಿಂದ, ಈಗ ನನ್ನ ಸೈಕಲ್ ಅಂದ್ರೆ ನನ್ನ ಕ್ಲಾಸ್ ನಡೆಯುವಂತ ಥಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಮತ್ತೆ ಡೇಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ. ಬಿಕಾಸ್ ನನ್ನ ಟ್ರಿಪ್ ಇಂದಾನು ಸ್ವಲ್ಪ ಎಫೆಕ್ಟ್ ಆಗಿದೆ. ಅಂಡ್ ಇವಾಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ನೆಕ್ಸ್ಟ್ ದೀಪಾವಳಿನೂ ಬರ್ತಾ ಇದೆ. ಸ್ವಲ್ಪ ಕ್ಲಾಸಸ್ ಏರುಪೇರು ಆಗ್ತಾ ಇರೋದ್ರಿಂದ ಹೊಸ ಬ್ಯಾಚ್ ಅವ್ರಿಗೆ, ಸೊ ನಾನು ಏನ್ ಪ್ರಾಮಿಸ್ ಮಾಡಿದ್ನೋ ಅದೇ ಪ್ಯಾಟರ್ನ್ ಅಲ್ಲಿ ನಾನು ಕ್ಲಾಸಸ್ ತಗೊಳಕ್ ಆಗ್ತಾ ಇಲ್ಲ. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಮನ್ನ ನೆಕ್ಸ್ಟ್ ಬ್ಯಾಚ್ ಜೊತೆಗೂ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಇಟ್ಸ್ ಅ ಬೋನಸ್ ಫಾರ್ ಯು, ದೀಪಾವಳಿ ಗಿಫ್ಟ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಆ ಟಾಪಿಕ್ಸ್ ಕವರ್ ಮಾಡಿಲ್ಲ ಅಂದ್ರೆ ನಂಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಆಯ್ತಾ? ಅಂಡ್ ಇವಾಗ ನನ್ಗೆ ಕರೆಂಟ್ಲಿ ನಾನು ಆ ಟಾಪಿಕ್ಸ್ ಕವರ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದಂತ ಟಾಪಿಕ್ಸ್ ನ ನಾನು ನೆಕ್ಸ್ಟ್ ವೀಕ್ ಕವರ್ ಮಾಡ್ತೀನಿ. ಆಯ್ತಾ? ಸೊ ಕ್ಲಾಸಸ್ ಬಗ್ಗೆನೂ ನಾನು ಕನ್ಫರ್ಮೇಶನ್ ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಲಕ್ಷ್ಮಿ ಹಬ್ಬ ಬೇರೆ ಇದೆ ದೀಪಾವಳಿ ಟೈಮಲ್ಲಿ. ಸೊ ನೋಡ್ತೀನಿ ನಾನು ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅಂತಾನು ಎಲ್ಲರಿಗೂ ಸಂಜೆ ತಿಳಿಸ್ತೀನಿ. ಆಯ್ತಾ? ನಾಳೆ ಆದ್ರೆ ಟ್ರೈ ಮಾಡ್ತೀನಿ ನಾನು ತಗೊಳಕ್ಕೆ, ಯಾಕಂದ್ರೆ ದೀಪಾವಳಿದ ಕ್ಲಾಸ್ನ ಕಾಂಪನ್ಸೇಟ್ ಮಾಡಕ್ಕೆ. ಓಕೆ, ನಾನು ಯಾವ್ದಕ್ಕೂ ಸಂಜೆ ಕನ್ಫರ್ಮೇಶನ್ ಕೊಡ್ತೀನಿ. ಆಗತ್ತಾ? ನಾಳೆ ನಾಡಿದ್ದು ಅಕಸ್ಮಾತ್ ಕ್ಲಾಸ್ ತಗೊಂಡ್ರೆ ಅಟೆಂಡ್ ಮಾಡಕ್ ಆಗತ್ತಾ? ಎಸ್ ಮ್ಯಾಮ್. ಓಕೆ. ಓಕೆ, ಫೈನ್. ಎಸ್, ನೋಡೋಣ. ನಾನು ಟ್ರೈ ಮಾಡ್ತೀನಿ ನಾಳೆ ನಾಡಿದ್ದು ತಗೊಳಕ್ಕೆ. ಓಕೆ, ಎಸ್. ಇವಾಗ ನಾವು ಮೆಡಿಟೇಷನ್ ಮಾಡೋಣ. ಬಿಫೋರ್ ದ್ಯಾಟ್ ಚಾಂಟಿಂಗ್. ಓಕೆ, ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡಿ ವಿಲ್ ಡೂ ಅ ಮೆಡಿಟೇಷನ್. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್ and breathe out. Let your breath settle down. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ನಿಮ್ಮ ಆಲೋಚನೆಗಳನ್ನ ಗಮನಿಸ್ತಾ ಬನ್ನಿ. ಲೆಟ್ ಯುವರ್ ಥಾಟ್ಸ್ ಸೆಟಲ್ ಡೌನ್. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲಿಟ್ಟು ಎಡಗೈಯನ್ನ ನಾಭಿಯ ಮೇಲಿಡಿ, ಸ್ವಲ್ಪ ಕೆಳಗಡೆ ಕಿಬ್ಬೊಟ್ಟೆಯ ಭಾಗದಲ್ಲಿಟ್ಟು ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. 11 ಬಾರಿ ಓಂ ಮಂತ್ರವನ್ನ ಪಠಿಸ್ತಾ ನಿಮ್ಮ ಹೊಕ್ಕುಳ ನಾಭಿಯಲ್ಲಿ ಮತ್ತು ನಿಮ್ಮ ಎದೆಯ ಭಾಗದಲ್ಲಿ, ನಿಮ್ಮ ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸ್ತಾ ಬನ್ನಿ ಒಂದು ಸಾರಿ ಓಂ ಅಂತ ಹೇಳುವಾಗ. ಲೆಟ್ ಅಸ್ ಸ್ಟಾರ್ಟ್. ಬ್ರೀತ್ ಇನ್. ಚಾಂಟ್ ವಿತ್ ಮೀ ಆಸ್ ಪರ್ ಯೋರ್ ಕೆಪಾಸಿಟಿ.
ಆ ಆ ರಿಲ್ಯಾಕ್ಸ್. ನಿಮ್ಮ ಸುತ್ತ ಇರುವಂತಹ ವೈಬ್ರೇಷನ್ಸ್ ನ ಫೀಲ್ ಮಾಡಿ. ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ನಿಮ್ಮ ದೇಹದ ಒಳಗೆ ಇರುವಂತಹ ತರಂಗಗಳನ್ನ, ಕಂಪನಗಳನ್ನ ಗಮನಿಸಿ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ. ಈಗ ಒಂದು ದೇವಿ ಮಂತ್ರವನ್ನ ಪಠಣೆ ಮಾಡೋಣ. ನನ್ನ ನಂತರ ಹೇಳಿ. ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದೆ ಹರಿವಲ್ಲಭೆ ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದೆ ಹರಿವಲ್ಲಭೆ
ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ತರಂಗ ಸ್ಥಾಯಿಯಲ್ಲಿ ಆಗ್ತಾ ಇರುವಂತಹ ಚೇಂಜಸ್, ಬದಲಾವಣೆಗಳನ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಟ್ಟು ಕೈಗಳು ಆಕಾಶ ನೋಡುವಂತಿರ್ಲಿ. ಒಂದು ಮೆಡಿಟೇಷನ್ ಮಾಡೋಣ. ರಿಲ್ಯಾಕ್ಸ್. ಬೆಡ್ ರೆಸ್ಟ್ ಅಲ್ಲಿರೋರು ಮಲ್ಕೊಂಡು ಕೂಡ ಮೆಡಿಟೇಷನ್ ಮಾಡಬಹುದು. ನಿಧಾನವಾಗಿ ಮಲ್ಕೊಳ್ಳಿ. ರಿಲ್ಯಾಕ್ಸ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ಹೊಟ್ಟೆಯವರೆಗೆ ನಿಧಾನವಾಗಿ ಉಸಿರು ತಲುಪಲಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ಒಳಗೆ ತಗೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. Again, one more time. Breathe in deeply till the abdomen. Breathe out. Relax. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಹೆಡ್. ನಿಮ್ಮ ನೆತ್ತಿಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹಣೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಕಣ್ಣಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಕೆನ್ನೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಯಿಯನ್ನ ರಿಲ್ಯಾಕ್ಸ್ ಮಾಡಿ. ಎರಡು ಕಿವಿಗಳನ್ನ ವಿಶ್ರಾಮ ಮಾಡಿ. ನಿಮ್ಮ ಕುತ್ತಿಗೆ ಹಾಗೂ ಕುತ್ತಿಗೆಯ ಹಿಂಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಎರಡೂ ಭುಜಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನ ಸಂಪೂರ್ಣವಾಗಿ ವಿಶ್ರಾಮ ಮಾಡಿ. ನಿಮ್ಮ ಕೈಗಳ ತೋಳುಗಳು, ಮೊಣಕೈಗಳು, ಅಂಗೈ, ಮುಂಗೈ ಹಾಗೂ ಎಲ್ಲಾ ಬೆರಳುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ನಾಭಿಯ ಭಾಗ, ಹೊಟ್ಟೆಯ ಮಧ್ಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಎಡಬದಿ ಹಾಗೂ ಬಲಬದಿಯನ್ನ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಪ್ರತಿಯೊಂದು ಭಾಗವನ್ನ ರಿಲ್ಯಾಕ್ಸ್ ಮಾಡುವಾಗ ಅಲ್ಲಿರುವಂತಹ ವೈಬ್ರೇಷನ್ಸ್, ತರಂಗವನ್ನ ಹಾಗೂ ಅಲ್ಲಿ ಏನಾದರೂ ನೋವು ಇದೆಯಾ, ಡಿಸ್ಕಂಫರ್ಟ್ ಇದೆಯಾ, ಅದೆಲ್ಲದನ್ನು ಕೂಡ ನೀವು ಗಮನವಿಟ್ಟು ನೋಡ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಮೇಲ್ಭಾಗವನ್ನು ರಿಲ್ಯಾಕ್ಸ್ ಮಾಡಿ ಹಾಗೂ ನಿಮ್ಮ ಹೊಟ್ಟೆಯ ಕೆಳಭಾಗವನ್ನ, ಕಿಬ್ಬೊಟ್ಟೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಅಲ್ಲಿರುವಂತಹ ಜನನಾಂಗಗಳು, ಪ್ರೈವೇಟ್ ಪಾರ್ಟ್ಸ್, ವಜೈನಾ, ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಅಲ್ಲಿರುವಂತಹ ಮೂಳೆಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಮಾಂಸಖಂಡಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನೀವು ಕುಳಿತುಕೊಳ್ಳುವಂತಹ ಜಾಗ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಇಡೀ ಬೆನ್ನೆಲುಬನ್ನ ನಿಮ್ಮ ಕುತ್ತಿಗೆಯ ಮೇಲ್ಭಾಗದಿಂದ ಹಿಡಿದು ನಿಮ್ಮ ಸೊಂಟದ ಕೆಳಭಾಗದವರೆಗೆ ನಿಮ್ಮ ಇಡೀ ಬೆನ್ನೆಲುಬನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡೂ ಕಾಲಿನ ತೊಡೆಗಳು, ಮೊಣಕಾಲುಗಳು,
ಮೀನ್ಖಂಡಗಳು, ಹಿಮ್ಮಡಿಗಳು, ಅಂಗಾಲು, ಮುಂಗಾಲು, ಕಾಲಿನ ಎಲ್ಲಾ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಇಡೀ ದೇಹವನ್ನ ವಿಶ್ರಾಮ ಮಾಡ್ತಾ ಅಲೋ ಯೋರ್ ಥಾಟ್ಸ್ ಟು ಸೆಟಲ್ ಡೌನ್. ನಿಮ್ಮ ಆಲೋಚನೆಗಳು ನಿಧಾನವಾಗಿ ಸಮಸ್ಥಿತಿಗೆ ಬರೋದಕ್ಕೆ ಬಿಡಿ. ಯಾವ ಆಲೋಚನೆಯ ಜೊತೆಗೂ ಹೋಗದೆ ಎಲ್ಲಾ ಆಲೋಚನೆಗಳನ್ನು ಕೂಡ ನೀವು ಹೊರಗಿನ ವ್ಯಕ್ತಿಯ ರೀತಿಯಲ್ಲಿ ನೋಡಿ. ನಿಮಗೂ ನಿಮ್ಮ ಆಲೋಚನೆಗಳಿಗೂ ಯಾವುದೇ ಸಂಬಂಧ ಇಲ್ಲದೆ ಇರೋ ಹಾಗೆ. ನಿಮ್ಮ ದೇಹಕ್ಕೂ ಮನಸ್ಸಿಗೂ ನಿಮ್ಮ ಆಲೋಚನೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ಆ ಆಲೋಚನೆಗಳು ಕೆಟ್ಟದಾಗಿದ್ದರೂ ಒಳ್ಳೆಯದಾಗಿದ್ದರೂ ನಿಮಗೂ ಆ ಆಲೋಚನೆಗಳಿಗೂ ಯಾವ ರೀತಿಯ ಸಂಬಂಧ ಇಲ್ಲ. ನಿಮ್ಮ ದೇಹ ಬೇರೆ, ನಿಮ್ಮ ಆತ್ಮ ಬೇರೆ, ನಿಮ್ಮ ಮನಸ್ಸು ಬೇರೆ, ಈ ಆಲೋಚನೆಗಳೆಲ್ಲ ಬೇರೆ. ಆಲೋಚನೆಗಳನ್ನ ಹಾಗೆ ಬಂದು ಹೋಗೋದಕ್ಕೆ ಬಿಡಿ. ಅದು ಯಾವುದೇ ರೀತಿಯ ಆಲೋಚನೆ ಇರಬಹುದು. ಇಟ್ ಮೈಟ್ ಬಿ ದ ಪಾಸ್ಟ್ ಆರ್ ಫ್ಯೂಚರ್. ಐ ವಾಂಟ್ ಯು ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಈ ಕ್ಷಣದ ಸವಿಯನ್ನ ನೀವು ಸವಿಯುವುದನ್ನ ಕಲಿಬೇಕು. ಅದನ್ನೇ ನಾವು ನಮ್ಮ ಮಕ್ಕಳಿಗೂ ಕೂಡ ಕಲಿಸೋದು. ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಈ ಕ್ಷಣದ ಸವಿಯನ್ನ ಸವಿಯಿರಿ. ಹಿಂದಿನ ವಿಷಯಗಳು, ಮುಂದೆ ನಾವು ಮಾಡಬೇಕಾಗಿರುವಂತಹ ಕೆಲಸಗಳು, ಆಲೋಚನೆಗಳು, ಎಷ್ಟೋ ಆಲೋಚನೆಗಳು ನಮ್ಮ ಮೆದುಳಿಗೆ ಬರ್ತಾ ಇದೆ. ಅದನ್ನ ಹಾಗೆ ಅಬ್ಸರ್ವ್ ಮಾಡಿ, ವಿಟ್ನೆಸ್ ಮಾಡಿ. ಈ ಕ್ಷಣ ನಿಮ್ಮ ಆಲೋಚನೆಗಳು ಹೇಗಿದೆ ಅನ್ನೋದನ್ನ ಹಾಗೆ ನೋಡಿ. ಡೋಂಟ್ ಜಡ್ಜ್ ಯೋರ್ ಸೆಲ್ಫ್. ರಿಲ್ಯಾಕ್ಸ್. ಒಂದು 5 ನಿಮಿಷ ಸಂಪೂರ್ಣವಾಗಿ ನಿಮ್ಮ ಆಲೋಚನೆಗಳನ್ನೇ ಗಮನಿಸಿ. ಕೆಲವೊಮ್ಮೆ ನಿಮಗೆ ಆಶ್ಚರ್ಯ ಆಗಬಹುದು. ಕೆಲವೊಮ್ಮೆ ಈ ಆಲೋಚನೆಗಳು ನನ್ನದ ಅನ್ನೋ ತರ ನಿಮಗೆ ಭಯ ಉಂಟಾಗಬಹುದು, ಅಥವಾ ನಿಮಗೆ ಖುಷಿ ಆಗಬಹುದು. ಅದು ಏನಾದ್ರೂ ಆಗಿರ್ಲಿ, ಆದಷ್ಟು ನಿಮ್ಮ ಆಲೋಚನೆಗಳನ್ನ ನಿಮಗೂ ಆ ಆಲೋಚನೆಗಳಿಗೂ ಸಂಬಂಧ ಇಲ್ಲದೆ ಇರೋ ಹಾಗೆ ಜಸ್ಟ್ ವಿಟ್ನೆಸ್ ದ ಥಾಟ್ಸ್. ಹಾಗೆ ಗಮನಿಸ್ತಾ ಬನ್ನಿ ನಿಮ್ಮ ಆಲೋಚನೆಗಳನ್ನು. ಈ ಕ್ಷಣ ನಿಮ್ಮ ಮೆದುಳಿಗೆ ಬರ್ತಾ ಇರುವಂತಹ ಆಲೋಚನೆಗಳನ್ನ ಹಾಗೆ ಗಮನಿಸ್ತಾ ಗಮನಿಸ್ತಾ ಆ ಆಲೋಚನೆಗಳ ನಡುವೆ ಇರುವಂತಹ ಗ್ಯಾಪ್, ಅಲ್ಲಿರುವಂತಹ ಶೂನ್ಯ ಭಾವವನ್ನ ರೆಕಗ್ನೈಸ್ ಮಾಡಿ. ಒಂದು ಆಲೋಚನೆ ಮತ್ತು ಇನ್ನೊಂದು ಆಲೋಚನೆಗಳ ಮಧ್ಯೆ ಇರುವಂತಹ ಶೂನ್ಯ ಭಾವ, ಗ್ಯಾಪ್. ಆ ಗ್ಯಾಪ್ ಅನ್ನ ನೀವು ಗಮನಿಸ್ತಾ ಬನ್ನಿ. ತುಂಬಾ ಚಿಕ್ಕ ಗ್ಯಾಪ್, ಅಂತರ. ಒಂದು ಆಲೋಚನೆ ಮತ್ತು ಇನ್ನೊಂದು ಆಲೋಚನೆಯ ನಡುವೆ ಇರುವಂತಹ ಚಿಕ್ಕ ಅಂತರವನ್ನ ಗಮನಿಸಿ.
ಇದು ತುಂಬಾ ಈಸಿಯಾಗಿ ಆಗುವಂತಹದ್ದಲ್ಲ. ನಿಮ್ಮ ಶ್ರಮ ಇದಕ್ಕೆ ಖಂಡಿತವಾಗ್ಲೂ ಬೇಕಾಗತ್ತೆ. ಆದಷ್ಟು ಗಮನ ಕೊಡಿ. ನಿಮ್ಮ ಆಲೋಚನೆಗಳು ಯಾವ ರೀತಿಯ ಆಲೋಚನೆಗಳು ಬರ್ತಾ ಇದೆ ಅನ್ನೋದನ್ನ ಹಾಗೆ ವಿಟ್ನೆಸ್ ಮಾಡ್ತಾ, ಆ ಆಲೋಚನೆಗಳ ನಡುವೆ ಇರುವಂತಹ ಅಂತರವನ್ನ ಗಮನಿಸಿ. ಇನ್ನ 1 ನಿಮಿಷ. ಯಾರಿಗೆಲ್ಲ ನಿಮ್ಮ ಆಲೋಚನೆಗಳ ಬಗ್ಗೆ ಗಮನ ಕೊಡೋಕ್ ಆಗ್ತಾ ಇಲ್ವೋ, ಅದರ ಜೊತೆಗೆ ನೀವು ಹೋಗ್ತಾ ಇದ್ದೀರೋ, ನಿಮ್ಮ ಬ್ರೀದಿಂಗ್, ನಿಮ್ಮ ಉಸಿರಾಟದ ಕಡೆಗೆ ನಿಮ್ಮ ಗಮನವನ್ನ ಹರಿಸಿ. ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್, ಮೋಸ್ಟ್ ಎಫೆಕ್ಟಿವ್ ಮೆಥಡ್. ನಿಮ್ಮ ಉಸಿರು, ಉಸಿರಾಟ, ಒಳಗಡೆ ಹೋಗ್ತಾ ಇರುವಂತಹ ಉಸಿರು, ಹೊರಗಡೆ ಬರ್ತಾ ಇರುವಂತಹ ಉಸಿರು. ನಿಮ್ಮ ದೇಹವನ್ನ ಪ್ರವೇಶ ಮಾಡ್ತಾ ಇರುವಂತಹ ಉಸಿರು, ಆ ಉಸಿರು ಎಲ್ಲಿಗೆ ತಲುಪ್ತಾ ಇದೆ, ಯಾವ ದೇಹದ ಭಾಗಗಳು ಉಸಿರಿನಲ್ಲಿರುವಂತಹ ಶಕ್ತಿಯನ್ನ ತೆಗೆದುಕೊಳ್ತಾ ಇವೆ. ಆ ಉಸಿರು ಹೊರಗೆ ಹೋಗ್ತಾ ಇರುವಾಗ ಎಲ್ಲಿಂದ ಹೋಗ್ತಾ ಇದೆ, ಎಲ್ಲಿಯವರೆಗೆ ಹೋಗ್ತಾ ಇದೆ, ಅದರ ಉಷ್ಣತೆ ಏನು. ನಿಮ್ಮ ಉಸಿರು ಪ್ರತಿ ಬಾರಿ ನೀವು ಉಸಿರಾಡ್ತಾ ಇರುವಾಗ ನೀವು ತೆಗೆದುಕೊಳ್ತಾ ಇರುವಂತಹ ಗಾಳಿ, ಆ ಶುದ್ಧತೆ, ಆ ಗಾಳಿಯಲ್ಲಿಯೂ ಇರುವಂತಹ ಪ್ರಾಣಶಕ್ತಿ ನಿಮ್ಮ ದೇಹವನ್ನ ಪ್ರತಿ ಬಾರಿ ಒಳಹೊಕ್ಕು ನಿಮ್ಮ ಶ್ವಾಸಕೋಶದ ಮೂಲಕ ನಿಮ್ಮ ಹೃದಯವನ್ನ ಪ್ರವೇಶಿಸಿ, ನಿಮ್ಮ ಇಡೀ ದೇಹವನ್ನ ಪ್ರವೇಶ ಮಾಡ್ತಾ ಇರುವಂತಹ ಆ ಉಸಿರು. ಬ್ರೀತ್ ನಾರ್ಮಲಿ ಅಂಡ್ ಅಬ್ಸರ್ವ್. ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ನಿಮ್ಮ ಉಸಿರನ್ನ ಮತ್ತೆ ಮತ್ತೆ ಗಮನಿಸ್ತಾ ಬನ್ನಿ. ಸುಮಾರು ಆಲೋಚನೆಗಳು ನಮ್ಮ ತಲೆಗೆ ಬರ್ತಾ ಇರುತ್ತೆ. ಅದೆಲ್ಲದನ್ನ ಮೀರಿ ನಿಮ್ಮ ಮನಸ್ಸು ಉಸಿರಿನ ಕಡೆಗೆ, ನಿಮ್ಮ ಗಮನ ನಿಮ್ಮ ಉಸಿರಿನ ಕಡೆಗೆ ಬರಲಿ. ನೀವು ಕುತ್ತಿಗೆಯವರೆಗೆ ಮಾತ್ರ ಉಸಿರಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಎದೆಯ ಭಾಗದವರೆಗೆ ನಿಮ್ಮ ಉಸಿರು ತಲುಪ್ತಾ ಇದೆಯಾ, ನಿಮ್ಮ ಲಂಗ್ಸ್, ಶ್ವಾಸಕೋಶದ ಯಾವ ಭಾಗಗಳು ಉಬ್ಬಿಕೊಳ್ತಾ ಇದೆ ನೀವು ಉಸಿರನ್ನ ತೆಗೆದುಕೊಂಡಾಗ, ಹಾಗೆ ಯಾವ ಭಾಗಗಳು ಕುಗ್ಗಿ ಹೋಗ್ತಾ ಇದೆ ಉಸಿರನ್ನ ಹೊರಗೆ ಬಿಟ್ಟಾಗ. ನಿಮ್ಮ ಹೊಟ್ಟೆಯ ಭಾಗ ಮುಂದೆ ಹಾಗೂ ಹಿಂದೆ ಚಲಿಸ್ತಾ ಇದೆಯಾ ಅಥವಾ ಇಲ್ವಾ, ನಿಮ್ಮ ಹೊಟ್ಟೆಯವರೆಗೆ ಉಸಿರು ತಲುಪ್ತಾ ಇದೆಯಾ ಅಥವಾ ಇಲ್ಲವಾ. ಈ ಎಲ್ಲದನ್ನ ಹಾಗೆ ಗಮನಿಸ್ತಾ ಬನ್ನಿ. ನಿಮ್ಮ ಉಸಿರು
ನಿಮ್ಮ ಇಡೀ ದೇಹಕ್ಕೆ ಪ್ರತಿ ಬಾರಿ ಶಕ್ತಿ ತುಂಬ್ತಾ ಇರುವಂತಹ ಉಸಿರು. ನಿಮ್ಮ ಮಗುವಿನ ದೇಹಕ್ಕೂ ಕೂಡ ಶಕ್ತಿಯನ್ನ ತುಂಬ್ತಾ ಇರುವಂತಹ ನಿಮ್ಮ ಉಸಿರು. ನಿಮ್ಮ ಉಸಿರಾಟದ ವೇಗ ಹೆಚ್ಚಾಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಎಲ್ಲದನ್ನ ಹಾಗೆ ಗಮನಿಸ್ತಾ ಬನ್ನಿ. ಬಿಕಮ್ ಅವೇರ್ ಆಫ್ ಯೋರ್ ಬ್ರೆತ್. ನಿಮ್ಮ ಉಸಿರಿನ ಜೊತೆಗೆ ನಿಮ್ಮ ಪಯಣ. ಇಲ್ಲಿ ನೀವು, ನಿಮ್ಮ ದೇಹ, ನಿಮ್ಮ ಉಸಿರು ಮಾತ್ರ. ಈ ಉಸಿರಾಟ ಪ್ರಕ್ರಿಯೆಯಲ್ಲಿ ಇರುವಂತಹ ಕಾನ್ಶಿಯಸ್ನೆಸ್, ಆ ಸಮಸ್ಥಿತಿಯನ್ನ ಗಮನಿಸ್ತಾ ಬನ್ನಿ. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ನಿಮ್ಮ ಮೂಗಿನ ಹೊಳ್ಳೆಯ ಒಳಗಡೆ ನಿಮ್ಮ ಉಸಿರಿನ ಉಷ್ಣತೆಯನ್ನ ಗಮನಿಸ್ತಾ ನಿಮ್ಮ ಬಾಯಿಯ ಹತ್ತಿರ ಓರಲ್ ಕ್ಯಾವಿಟಿ, ಅಲ್ಲಿ ನಿಮ್ಮ ಉಸಿರು ಯಾವ ರೀತಿ ಪ್ರವೇಶ ಮಾಡುತ್ತೆ, ಯಾವ ರೀತಿ ಅಲ್ಲಿಂದ ಹೋಗುತ್ತೆ, ಎಲ್ಲದನ್ನ ಕೂಡ ಹಾಗೆ ಅಬ್ಸರ್ವ್ ಮಾಡ್ತಾ ನಿಮ್ಮ ದೇಹದ ಯಾವ ಭಾಗಗಳು ನೀವು ಉಸಿರಾಡ್ತಾ ಇರುವಾಗ ಚಲನವಲನ ಆಗ್ತಾ ಇದೆ, ಯಾವ ದೇಹದ ಭಾಗಗಳು ಚಲಿಸ್ತಾ ಇದೆ ನಿಮ್ಮ ಪ್ರತಿ ಬಾರಿ ಉಸಿರನ್ನು ತೆಗೆದುಕೊಂಡು ಬಿಟ್ಟಾಗ, ಅದನ್ನು ಕೂಡ ಗಮನಿಸಿ. ಬರೀ ನೀವು, ನಿಮ್ಮ ಉಸಿರು, ನಿಮ್ಮ ಮನಸ್ಸು, ನಿಮ್ಮ ಏಕಾಗ್ರತೆ ಸಂಪೂರ್ಣವಾಗಿ ನಿಮ್ಮ ಉಸಿರಿನ ಕಡೆಗೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಉಸಿರನ್ನ ಇಷ್ಟು ಹೊತ್ತಿನ ಕಾಲ ಗಮನಿಸಿ. ನಿಮ್ಮ ಆಲೋಚನೆಗಳಲ್ಲಿ ಅದರ ವೇಗ ಸಂಪೂರ್ಣವಾಗಿ ನಿಧಾನವಾಗಿ ತಗ್ತಾ ಬರ್ತಾ ಇದೆ. ನಿಮ್ಮ ಆಲೋಚನೆಗಳು, ಅದರ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಹಾಗೆ ಗಮನಿಸ್ತಾ ಬನ್ನಿ. ಒಂದು ನಿಮಿಷಕ್ಕೆ ನಿಮ್ಮ ಮೆದುಳಿಗೆ ಬರ್ತಾ ಇರುವಂತಹ ಎಷ್ಟೋ ಆಲೋಚನೆಗಳು ಕಡಿಮೆಯಾಗಿದೆ. ಈಗ ಆಲೋಚನೆಗಳ ಮಧ್ಯೆ ಇರುವಂತಹ ಅಂತರವನ್ನ ಗಮನಿಸಿ. ರಿಲ್ಯಾಕ್ಸ್. ಅಬ್ಸರ್ವ್ ದ ಎಫೆಕ್ಟ್ ಆಫ್ ಬ್ರೀದಿಂಗ್. ನಿಮ್ಮ ಉಸಿರಿನಿಂದ ಆಗಿರುವಂತಹ ಬದಲಾವಣೆ, ನಿಮ್ಮ ಉಸಿರಿನಿಂದ ನಿಮ್ಮ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಗಮನಿಸಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವೇ ಉಸಿರಾಡ್ತಾ ಇರೋದನ್ನ ಗಮನಿಸಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹ, ಮನಸ್ಸು ಹಗುರ ಆಗಿರೋದನ್ನ ಗಮನಿಸಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗ್ ತಗೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗ್ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗ್ ಬಿಡಿ.
ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಕೈಗಳಿಂದ ಬಂದಂತಹ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಹಾಗೂ ನಿಮ್ಮ ಮುಖಕ್ಕೆ ಕಳಿಸಿ ಎರಡೂ ಕೈಗಳನ್ನ ನಿಧಾನವಾಗಿ ಕಣ್ಬಿಟ್ಟು ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು. ಇಷ್ಟು ಹೊತ್ತಿನ ಕಾಲ ನೀವು ಬರೀ ನಿಮ್ಮ ಉಸಿರಾಟವನ್ನ ನಿಮ್ಮ ಆಲೋಚನೆಗಳನ್ನ ಗಮನಿಸಿದ್ರಿ. ಓಕೆ, ದಿಸ್ ಇಸ್ ಕಾಲ್ಡ್ ಕಾನ್ಶಿಯಸ್ನೆಸ್ ಅಲ್ವಾ? ಸೊ ಎಷ್ಟೋ ಬಾರಿ ನಾವು ಕಾನ್ಶಿಯಸ್ ಆಗಿರೋದಿಲ್ಲ. ಏನದು ಕಾನ್ಶಿಯಸ್ನೆಸ್? ಲಿವ್ ಇನ್ ದ ಪ್ರೆಸೆಂಟ್ ಅಲ್ವಾ? ಸೊ ಪ್ರತಿ ಸಾರಿ ನಾವು ಒಂದು ಪಾಸ್ಟ್ ಅಲ್ಲಿ ಇರ್ತೀವಿ, ಇಲ್ಲ ಫ್ಯೂಚರ್ ಅಲ್ಲಿ ಇರ್ತೀವಿ. ಹಿಂದೆ ಏನಾಗಿತ್ತು ಅನ್ನೋದನ್ನ ಯೋಚನೆ ಮಾಡ್ತೀವಿ, ಇಲ್ಲ ಆಮೇಲೆ ಏನ್ ಮಾಡ್ಬೇಕು, ಕ್ಲಾಸ್ ಆದ ತಕ್ಷಣ ಏನ್ ಕೆಲಸ ಮಾಡ್ಬೇಕು, ಏನೇನು ಮಾಡ್ಬೇಕು, ಏನೇನು ಕೆಲ್ಸಗಳು ಬಾಕಿ ಇದೆ, ಸೊ ಏನ್ ಊಟ ಮಾಡ್ಬೇಕು ಅಥವಾ ಹೆಂಗ್ ನಿದ್ದೆ ಮಾಡ್ಬೇಕು, ಎಷ್ಟೊತ್ ಮಾಡ್ಬೇಕು. ಸೊ ಈ ತರ ಎಲ್ಲ ಕೆಲಸಗಳು ಅಥವಾ ಬೇರೆ ಏನೋ ಥಾಟ್ಸ್ಗಳು ನಮ್ಗೆ ಬರ್ತಾನೆ ಇರುತ್ತೆ ಅಲ್ವಾ? ಸೊ ಆಲೋಚನೆಗಳನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ, ನಮ್ಗೆ ಒಂದು ನಿರ್ದಿಷ್ಟವಾದ ಪ್ಲೇಸ್ ಅಲ್ಲಿ ನಮ್ಮ ಆಲೋಚನೆ ಏಕಾಗ್ರತೆಯನ್ನ ಫೋಕಸ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಆಯ್ತಾ? ಸೊ ಹೆಂಗೆ ಆ ಡೈರೆಕ್ಷನ್ ನಮ್ಗೆ ಎಲ್ಲಿಗೆ, ಆ ಎನರ್ಜಿ ನಾವು ಎಲ್ಲಿಗೆ ಡೈರೆಕ್ಟ್ ಮಾಡ್ಬೇಕು? ನಮ್ಮ ಮಗುವಿನ ಕಡೆಗೆ ಅಲ್ವಾ? ಸೊ ಮಗುವಿನ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅಂದ್ರೆ ನಮ್ಮ ಎಲ್ಲಾ ಬೇರೆ ಆಲೋಚನೆಗಳು ಕಡಿಮೆ ಆಗಿ ಒಂದು ಕಡೆ ಮಾತ್ರ ಕಾನ್ಸಂಟ್ರೇಟ್ ಆಗ್ಬೇಕು ಅಲ್ವಾ? ಸೊ ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಒಂದು ಒಳ್ಳೆಯ ಫೀಲಿಂಗ್ ಬಂತು ಅಂತ ಹೇಳಿ. ಇದನ್ನ ನೀವು ಯಾವಾಗ್ಲೂ ಫ್ರೀ ಇದ್ದಾಗೆಲ್ಲ ಮಾಡಬಹುದು. ಆಯ್ತಾ? ಸೊ ವೆರಿ ಗುಡ್, ವೆರಿ ಸಿಂಪಲ್, ವೆರಿ ವೆರಿ ಎಫೆಕ್ಟಿವ್. ಆಯ್ತಾ? ಇದೇ ಒಂದು ದೊಡ್ಡ ಸೀಕ್ರೆಟ್ ಇದ್ದ ಹಾಗೆ. ಆಯ್ತಾ? ಸೊ ಇದನ್ನ ಮಾಡಿ. ಅಂಡ್ ಎಸ್, ಕೆಲವೊಂದು ಟಾಸ್ಕ್ ಕೊಡ್ತೀನಿ, ಅದನ್ನ ಕೂಡ ಮಾಡಿ. ಆಯ್ತಾ? ಸೊ ಇವತ್ತಿಗೆ ನಾನು ಇಲ್ಲಿಗೆ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಸಮ್ ವರ್ಕ್. ಸಾರಿ ಫಾರ್ ದ್ಯಾಟ್. ಇನ್ನ ಸ್ವಲ್ಪ ಟೈಮ್ ಇದೆ. ನೀವೇನ್ ಮಾಡಿ ಅಂದ್ರೆ ನಾನು ಸುಡೋಕು ಕಳಿಸ್ತೀನಿ, ಆ ಸುಡೋಕುನ ಸಾಲ್ವ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ಬೇಕು. ಓಕೆ? ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಬೈ ಬೈ.